ಡ್ರೆಸ್ ಬಹಳ ಚಂದ ಐತ್ರಿ. ಅಗದಿ ನನ್ ಮೈ ಅಳತಿ ಕೊಟ್ಟು ಹೊಲ್ಸಂಗ ಐತಿ. ರೆಡಿಮೇಡ್ ಅಂತ ಅನ್ಸೋದೇ ಇಲ್ಲ. ಬ್ಯಾಸ್ಗೆ ದಿನಕ್ಕ ಇಂಥ ಕಾಟನ್ ಬಟ್ಟೆ ಹಾಕೊಂಡ್ರ ಆರಾಮ್ ಅನ್ಸ್ತೈತಿ. ತಣ್ಣ ಗಾಳಿ ಆಡ್ತೈತಿ. ಒಂದ್ ವೇಳೆ ನೀವ್ ಸಿಕ್ಕಿರ್ಲಿಲ್ಲ ಅಂದ್ರ ಇದನ್ನೆಲ್ಲ ತಗೊಳಕ ಆಗ್ತಿರ್ಲಿಲ್ರಿ. ಥ್ಯಾಂಕ್ಸ್ ರೀ ಬಟ್ಟೆ ಕೊಡ್ಸೋದಕ್ಕ. ಹಲೋ ಮೇಡಮ್, ಬಟ್ಟೆ ಕೊಡಿಸ್ತಿಲ್ಲ, ಈ ಬಿಲ್ ಕೊಟ್ಟಿದೀವಿ ಅಷ್ಟೇ. ನಿಮ್ ಥ್ಯಾಂಕ್ಸ್ ನೀವೇ ಇಟ್ಕೊಳ್ಳಿ. ಊರ್ಗ್ ಹೋದ್ಮೇಲೆ ನಮ್ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡಿ ಅಷ್ಟೇ. ಖರೇನ ಕೊಡ್ತೀನ್ರಿ. ನಿಮ್ ಋಣ ನಾನ್ ಯಾಕೆ ಇಟ್ಕೊಳ್ಳಿ? ದೊಡ್ಡ ವತನ್ದಾರ್ ಕಾಂದಾಂದ್ ಹಾಕಿ ಅದೀನ್ ನಾನು. ಬರೀ ಟೆನೆನ್ಸಿದಾಗ 1000 ಎಕರೆ ಜಮೀನ್ ಹೋಗೈತಿ ನಮ್ದು. ಅಂತ ದೊಡ್ಡ ಶ್ರೀಮಂತರು ನಾವು. ಹಂಗಂತ ನೀವ್ ನನಗ ಮ್ಯಾಡಮ್ ಮ್ಯಾಡಮ್ ಅಂತ ಕರೆದು ಜಾಸ್ತಿ ರೆಸ್ಪೆಕ್ಟ್ ಕೊಡಕ್ ಹೋಗ್ಬ್ಯಾಡ್ರಿ. ರುಕ್ಮಿಣಿ ಅಂತ ಕರೆದ್ರೆ ಸಾಕು. ಅಲ್ಲ ಮಿಸ್ ರುಕ್ಮಿಣಿ ಅವರೇ, ಅಷ್ಟು ದೊಡ್ಡ ಶ್ರೀಮಂತರು ಅಂತೀರಿ. ನೀವ್ ನೋಡಿದ್ರೆ ತಿನ್ನಕ್ಕೆ, ಬಟ್ಟೆಗೆ, ಬಸ್ ಟಿಕೆಟ್ಗೂ ನಮ್ಮ ಹತ್ರ ಸಾಲ ಮಾಡ್ತಿದ್ರಲ್ಲ. ಬರ್ಬೇಕಾದ್ರ ನಾನೇನ್ ಖಾಲಿ ಕೈಲ್ ಬಂದಿದ್ದಿಲ್ರಿ. ರಗಡ್ ರೊಕ್ಕ ತಂದಿದ್ದೆ, ಎಲ್ಲ ಖರ್ಚಾಗೋಯ್ತು. ಕಂಡಕ್ಟರ್ ಬಂದಾರ, ಟಿಕೆಟ್ ತಗೊಳ್ರಿ. ಹಲೋ, ಮರ್ಯಾದೆ ಮರ್ಯಾದೆ ಇರ್ಲಿ. ಟಿಕೆಟ್ ಇರಪ್ಪ, ಬೆಳಗಾವಿಗೆ ಟಿಕೆಟ್ ಕೊಡಿ. ಬಸ್ ಎಷ್ಟ್ ಗಂಟೆಗೆ ಹೋಗಿ ಊರ್ ಮುಟ್ಟೈತ್ರಿ ಸರ? ನಾಳೆ ಬೆಳಗ್ಗೆ 10 ಗಂಟೆಗೆ ಹೋಗ್ತೈತ್ರಿ ಅವ್ವ. 10 ಗಂಟೆಗ? ಗುರುವೆ ನಿನ್ ಕೈ ಮುಗಿತೀನಿ, ಬೇಗ ಕರ್ಕೊಂಡು ಹೋಗಿ ಬಿಟ್ಬಿಡಪ್ಪ. ಬಸ್ಸು ಮಾಮೂಲಿ ಸ್ಪೀಡ್ ಅಲ್ಲೇ ಹೋಗೋದು. ಹುಡುಗಿ ಪಕ್ಕ ಕುತ್ಕೊಂಡ್ರೆ ಎಲ್ಲ ನಿಧಾನಕ್ಕೆ ಹೋಗ್ಲಿ ಅಂದ್ರೆ ಇವನೊಬ್ಬ ಫಾಸ್ಟ್ ಆಗಿ ಹೋಗ್ಲಿ ಅಂತಾನೆ. ಯಾರು ಟಿಕೆಟ್ ತಗೊಂಡಿಲ್ಲ? ತಗೊಳ್ರಿ. ಏನು ಮುಂದೆ ನೋಡಲ್ಲ? ಅಲ್ರಿ ಅದೇನ? ಮಿಸ್ ರುಕ್ಮಿಣಿ ಅವರೇ, ನಿಮ್ಮೂರು ಬೆಳಿಗ್ಗೆ 10 ಗಂಟೆಗೆ ಬರುತ್ತಂತೆ. ಅಲ್ಲಿವರೆಗೂ ನಿಮ್ ವಾಯ್ಸ್ ನನ್ ಕಿವಿ ಮೇಲೆ ಬೀಳಬಾರ್ದು. ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡಬೇಡಿ. ಅಲ್ರಿ ಎದ್ದೇಳ್ರಿ ಎದ್ದೇಳ್ರಿ. ನಿಮ್ಮೂರ್ ಬಂದ್ಬಿಡ್ತಾ? ಡಾಬಾ ಬಂದ್ರಿ, ಬಸ್ ನಿಂದ್ರಿಸಿ ಯಾರ? ಡಾಬಾ ಬಂದ್ರೆ ಎಬ್ಬಿಸ್ಬಿಡದ? ಅಯ್ಯ, ಮಂದಿ ಎಲ್ಲಾರು ಚಾ ಕುಡಿಯಕ್ ಹೊಂಟಾರ್ರಿ. ಅದಕ್ಕೆ ಬರಲ್ಲ, ನಾವ್ ಒಂದ್ ಸ್ವಲ್ಪ ಹೋಗಿ ಏನಾರು ತಿನ್ ಬರೋಣ. ಏನು ನಿಮ್ಮನ್ ಕರ್ಕೊಂಡೋಗ್ ತಿನ್ಸದ? ನೀವಂತೂ ನಿದ್ಬಡ್ಕ ಸ್ವಾಮಿ. ತಿನ್ನೋದು ಬ್ಯಾಡ, ಕುಣ್ಣೋದು ಬ್ಯಾಡ. ಕಂಡಾಪಟ್ಟಿ ದೂರದ ಹಾದಿ ಐತಿ. ಊರ್ ಬರೋ ತನಕ ನನಗ್ ಹಿಂಗ ಉಪವಾಸ ಕೂರ್ಲಿಕ್ ಆಗುದಿಲ್ಲ. ನಾನ ಹೋಗೇನಾರು ತಗೋಬರ್ತೀನಿ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತನ್ದಾರ್ ಮಂಥನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರ ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ನಾನೇ ತಗೊಂಡ್ಬರ್ತೀನಿ ರೀ. ರೀ, ಬಾರಿ ಹಣ್ಣು, ಪೇರು ಹಣ್ಣು, ಹುರ್ಗಡ್ಲಿನ ತಗೊಂಬರ್ರಿ. ಜಿಬುಕ್ತನ ಮಾಡಿ ಇಷ್ಟಿಷ್ಟ ತರ್ಬ್ಯಾಡ್ರಿ. ಮತ್ತೆ ತರ್ತೀನಿ ಬಿಡಿ. ಮೇಡಮ್, ಪಾಪ ತುಂಬಾ ಹಸುವಾಗಿದೆ ಅಂತ ಕಾಣುತ್ತೆ. ಅವ್ರು ಬರೋವರೆಗೂ ಸ್ವಲ್ಪ ತಗೊಳ್ಳಿ. ಎಲ್ಲ ನನಗ ಕೊಡ್ತೀರಲ್ಲ, ನೀವು ಒಂದ್ ಸ್ವಲ್ಪ ತಗೋರಿ. ಒಂದೇ ಒಂದು 40 ರೂಪಾಯಿ ಸರ್. ಏಯ್, ಏನ್ ಇಲ್ಲಿ ರೇಟೆ ಒಂದು ನೀನ್ ಹೇಳ್ತಿರ್ದೆ ಒಂದು, ಯಾಕೆ? ನೋಡಿ ಸರ್, ಅಂಗಡಿ ಬಾಡಿಗೆ ಕಟ್ಬೇಕು, ಮಾಲ್ನ ಬೆಂಗಳೂರಿಂದ ತರಬೇಕು. ನಿಮ್ಗೇನು ಇಷ್ಟ ಇರೋ ತಗೊಳ್ಳಿ, ಹೋಗ್ತಾ ಇರಿ ಸರ್. ಅಲೋ, ನಿನ್ನಣೆ ಬರೋದಕ್ಕೆ ನಾನ್ಯಾಕೆ ಎಕ್ಸ್ಟ್ರಾ ಕೊಡ್ಲಿ? ಇಲ್ಲಿ ಎಷ್ಟಿದೆ? ಎಕ್ಸ್ಪೈರ್ ಆಗಿ 8 ತಿಂಗಳಾಗಿದೆ. ಇದನ್ ಮಾರದಲ್ಲಿ ಇದಕ್ಕೆ ಎಕ್ಸ್ಟ್ರಾ ಬೇರೆ ಕೇಳ್ತೀಯಾ? ತಡಿ ನಿನ್ಗೆ ಹಿಂಗ್ ಹೇಳಿದ್ರೆ ಗೊತ್ತಾಗಲ್ಲ. ಕನ್ಸ್ಯೂಮರ್ ಕೋರ್ಟ್ ಫೋನ್ ಮಾಡಿ ಇಕ್ಕಿಸ್ತೀನಿ, ಅವಾಗ ಗೊತ್ತಾಗುತ್ತೆ. ಸರ್ ಬಿಟ್ಬಿಡಿ ಸರ್, ಅದಕ್ಕೆಲ್ಲ ಏನ್ ಸರ್? ಏನೀಗ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನಮ್ಮ ಕಸ್ಟಮರ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಫೋನ್ ಮಾಡ್ತೀನಿ ನೋಡಿ ಇವಾಗ. ಸರ್ ಏನ 1000 ರೂಪಾಯಿ ತಗೊಂಡು ನಾನು ಬಿಟ್ಬಿಡಿ ಸರ್. ನಾನು ಹೋಟ್ಲು ಫೀಲ್ಡ್ ಇದ್ದೀನಿ, ಜನಗಳಿಗೆ ಮೋಸ ಮಾಡಬೇಡ. ಇನ್ ಮುಂದೆ ಅವ್ರು ನೆಟ್ಗಿರೋ. ಒಳ್ಳೆ ಮಾತು ಹೇಳಿದ್ರೆ ಈ ಕಾಲದಲ್ಲಿ ಯಾರು ಕೇಳಲ್ಲ. ಸರ್, ಇಲ್ಲಿ ಬಸ್ ಇತ್ತಲ್ಲ, ಎಲ್ಲೋಯ್ತು? ಆಗ್ಲೇ ಹೋಯ್ತಲ್ಲ. ಎಷ್ಟೊತ್ತಾಯ್ತು? 10 ನಿಮಿಷ ಆಯ್ತು. ಸ್ಟಾಪ್ ಸ್ಟಾಪ್. ಹೋಲ್ಡ್ ಆನ್. ಹಲೋ, ರಾಬ್ ಕೊಟ್ರೆ ಸೌದೋಗ್ಬಿಡ್ತಾ ನಿನ್ ಗಾಡಿ. दोस्ती हम नहीं छोड़ेंगे रमगल. ಏನಪ್ಪ ನೀನು? ಸಾರಿ, ಬ್ರೇಕ್ ಪ್ರಾಬ್ಲಮ್. ಸರ್ ಪರವಾಗಿಲ್ಲ ಸರ್, ಅರ್ಜೆಂಟ್ ಬಸ್ ಮಿಸ್ ಆಗ್ಬಿಟ್ಟು ಸ್ವಲ್ಪ ಡ್ರಾಪ್ ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ವೈ ಟೆನ್ಷನ್? ಯಾಕೆ ಟೆನ್ಷನ್ ಮಾಡ್ಕೊತೀರಾ? ಬಸ್ ತಾನೇ ಮಿಸ್ ಆಗಿರೋದು, ಪ್ಲೇನ್ ಅಲ್ವಲ್ಲ. ಕಮ್ ಸರ್. ಹುಡುಗರು ಮಿಸ್ ಮಾಡ್ಕೊಳ್ಳೋದು ಮಾಮೂಲಿ. ಇಟ್ಕೊಳ್ಳಿ. ನಡೀರಿ ಸರ್. 1 ಮಿನಿಟ್, 1 ನಿಮಿಷ ಸಿಪ್ಪೆ ಹೇಳ್ಕೊಂಡ್ಬಿಡ್ತೀನಿ. ನಡೀರಿ ಸರ್. ಸ್ಪೀಡಾಗಿ ಹೋಗ್ತೀನಿ,
ಪರವಾಗಿಲ್ಲ ಸರ್, ನಾನು ಅರ್ಜೆಂಟ್ ಇದ್ದೀನಿ ನಡ್ರಿ ಸರ್. ತುಂಬಾ ಸ್ಪೀಡ್ ಹೋಗ್ತೀನಿ. ಪರವಾಗಿಲ್ಲ ಹೋಗಿ ಸರ್. ನೋ ಪ್ರಾಬ್ಲಮ್. ಓಕೆ ಸರ್. ತಪ್ಕೊಳ್ಳಿ. ಯಾಕೆ ಹಾರ್ಕೊಂಡು ಹೋಗ್ಬಿಟ್ರೆ ತಪ್ಕೊಳ್ಳಿ. ನಡ್ರಿ ಸರ್. ಓಕೆ ರೆಡಿ. ಎಸ್ ಗೋ. ಅಡ್ರ ಸೈಕಲ್ ಓವರ್ಟೇಕ್ ಹೊಡಿತೈತಲ್ಲಪ್ಪ ಸರ್, ಸ್ವಲ್ಪ ಬೇಗ ಹೋಗಿ ಸರ್. ಇದಕ್ಕಿಂತ ಫಾಸ್ಟಾ? ಇದಕ್ಕಿಂತ ಓಕೆ. ಇದ್ಯಾಕ್ ಬಾಸ್? ಸೇಫ್ಟಿ ಹಾಕೊಳ್ಳಿ. ಓಕೆ ನೀವು ಹಾಕೊಂಡ್ರೆ ನಾನು ಗಾಡಿ ಓಡಿಸೋದು. ಆಯ್ತು ನಡ್ರಿ ಸರ್. ವೆರಿ ಗುಡ್. ಸರ್ ಬರೀ ಬಾಡಿ ಹೋಗ್ತಿದೆ, ಗಾಡಿನೂ ಹೋಗ್ಲಿ ಸರ್. ಸಾರಿ ಎಣ್ಣೆ ಇಟ್ಟು. ಅಲ್ಲಪ್ಪ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಸರ್ ಬಸ್ ಮಿಸ್ ಆಗಿದೆ, ಹಿಡ್ಕೊಡ್ತೀನಿ ಅಂದ್ರಲ್ಲ ಸರ್. ಸಾರಿ ಸಾರಿ ಸರಿ. ಹೋಗಿ ಸರ್, speed ಆಗಿ ಹೋಗಿ ನಿನ್ನ ಸರ್. ಬಸ್ ಡೆಲ್ಲಿ ತನಕ ಹೋದ್ರು ಅಲ್ಲಿ ಹೋಗಿ ಕ್ಯಾಚ್ ಮಾಡ್ಬಿಡ್ತೀನಿ. ಡೋಂಟ್ ವರಿ. ಒಂದ್ ಸೆಕೆಂಡ್. ಏನಾಯ್ತು ಸರ್? ಸ್ವಲ್ಪ ಎಣ್ಣೆ ಇಟ್ಕೊಂಡ್ಬಿಡ್ತೀನಿ. ತಿರ್ಗಾ ಏನಾಯ್ತು ಸರ್? ಹೆಲ್ಮೆಟ್ ಬೇರೆ. ಸರ್ ಹೆಲ್ಮೆಟ್. ಓಕೆ ಓಕೆ ನಾನು ತಗೊಳ್ತೀನಿ. ಸರ್ ನಾನೇ ಓಡಿಸ್ಲಾ? ಬಿಡ 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 ಬಿಡ. ಅದು ಲಾಸ್ಟ್ ಒಂದೇ ಒಂದು ಸಿಪ್ಪ ಪ್ಲೀಸ್. ಥ್ಯಾಂಕ್ ಯು. ಕುಡಿಬೇಡಿ ಸರ್, ಕುಡಿಯೋ ತಪ್ಪು ಸರ್. ಕುಡಿಯೋ ತಪ್ಪ? ಹೌದು ಸರ್. ಕುಡಿಯೋ ತಪ್ಪ? ಕುಡ್ತಾ ಒಳ್ಳೇದಲ್ವಾ? ಏಯ್ ಹೋಗಲೇ. ಅಯ್ಯೋ ಬ್ರದರ್, ಯು ನೋ ಒನ್ ಥಿಂಗ್, ಯು ನೋ ಮೈ ಫೀಲಿಂಗ್ಸ್. ಎಷ್ಟು ಜನರ ಹತ್ರ ಹೇಳ್ಕೊಳ್ಳಿ ನನ್ನ ಫ್ಲಾಶ್ ಬ್ಯಾಕ್ ನ. ಯಾರಾದ್ರೂ ಬಂದು ನನ್ನ ತೆರಾ ಪಾಸ್ ಕ್ಯಾ ಹೈ ಅಂತ ಕೇಳಿದ್ರೆ ಮೇರಿ ಮಾ ಹೈ ಅಂತ ಹೇಳ್ಕೊಳಕ್ಕೆ ನನ್ನ ಹತ್ರ ಅಮ್ಮ ಇಲ್ಲ. ಇದ್ದಿದ್ದೇ ಒಬ್ಬ ನಮ್ಮ ಅಣ್ಣ, ಮೇರಾ ಪಾಸ್ ಮೇರಾ ಮೈ ಹೇ ಅಂತ ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೆ. ಐ ಲವ್ ಮೈ ಬ್ರದರ್, ಐ ಲವ್ ಮೈ ಬ್ರದರ್, ಐ ಲವ್ ಯು. ಏನ್ ಮಾಡೋದು, ನಮ್ಮಣ್ಣ ಓದಕ್ಕೆ ಅಂತ ಟ್ರೈನ್ ಹತ್ತಿ ಎಲ್ಲಿಗೋ ಹೋದವನು 15 ವರ್ಷ ಆಯ್ತು, ಮತ್ತೆ ಬರ್ಲೇ ಇಲ್ಲ ನಮ್ಮಣ್ಣ. ನಾನು ಟ್ರೈನು ಹುಡುಕ್ತೀನಿ, ಟ್ರೈನು ಸಿಗ್ಲಿಲ್ಲ, ಟ್ರೈನ್ ನಂಬರು ಸಿಗ್ಲಿಲ್ಲ. ವಾಟ್ ಕ್ಯಾನ್ ಐ ಡು? ಐ ಲವ್ ಮೈ ಬ್ರದರ್, ಐ ಲವ್ ಮೈ ಬ್ರದರ್. ಯು ನೋ ಲಾಸ್ಟ್ ಸಿನಿಮಾ ನಮ್ಮಣ್ಣ ಕೂಸ್ಮರಿ ಹೊತ್ಕೊಂಡು ನನ್ನ ಕರ್ಕೊಂಡು ಹೋಗಿದ್ದು ಶರಾಬಿ ಸಿನಿಮಾಗೆ. ಅವತ್ತೇ ಅವನು ಹೊರಟೋದ, ನಾನ್ ಶರಾಬಿ ಆದೆ, ನಮ್ಮಣ್ಣ ಬರ್ಲೇ ಇಲ್ಲ. ಫೀಲಿಂಗ್ಸ್ ಮ್ಯಾನ್, ಫೀಲಿಂಗ್ಸ್. ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್. ನಾನು ಎಣ್ಣೆ ಹೊಡಿಬೇಕಾ ಬೇಡವಾ? ನಮ್ಮಣ್ಣನ ಹುಡುಕ್ತಾ ಇರೋ ಜಾಗನೇ ಇಲ್ಲ. ಏನ್ ಮಾಡ್ತೀಯಾ? ಬನ್ನಿ ಯಾವ್ದಾದ್ರು ಡಾಬಲ್ ಕೂತ್ಕೊಂಡು 90 ಹಾಕೊಂಡು ನಮ್ಮ ಅಣ್ಣನ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸರ್ ಬಸ್ ಸರ್. ಓಕೆ, ನಿಮ್ಮ ಬಸ್ ಮಿಸ್ ಆಗಿರೋದು ಸಿಕ್ಕಿದ್ಮೇಲೆ ಡಾಬಾಗ್ ಹೋಗಿ ಎಣ್ಣೆ ಹೊಡಿಯೋಣ. ಡನ್ ಸರ್. ಡೋಂಟ್ ಫೀಲ್ ಬ್ಯಾಡ್. ಬನ್ನಿ ಸರ್, ಬನ್ನಿ. ಕ್ಯಾನ್ ಯು ಟೇಕ್ ಒನ್ ಸಿಪ್? ತಗೊಳ್ಳಿ. ಥ್ಯಾಂಕ್ ಯು. ಯು ವಾಂಟ್? ನೋ ಸರ್, ತಗೊಳ್ಳಿ. ನಡ್ರಿ ಸರ್, ಹೋಗೋಣವಾ? ನಡ್ರಿ ಸರ್. ನಡ್ರಿ, ನಮ್ಮ ಮನೆ ಬರೋ ಸರಿ ಇಲ್ಲ, ನಡ್ರಿ. सारी उम्र मेरा संग रहना है. ಸರ್ ಇಲ್ಲೇ ಇದ್ದಾರೆ ನೋಡಿ ಸರ್, ಮಿಸ್ ಆಗಿದ್ದು ಹುಡುಗಿ. ಎಂತ ಸುಂದರವಾದ ಹುಡುಗಿ. ಇಂತ ಹುಡುಗಿ ಜೊತೆ ಜಾಲಿಯಾಗಿ ಬಸ್ಸಲ್ಲಿ ಹೋಗೋದ್ ಬಿಟ್ಟು ಬಸ್ನೇ ಮಿಸ್ ಮಾಡ್ಕೊಂಡಿದ್ದೀರಪ್ಪ. ಬಸ್ ಕ್ಯಾಚ್ ಮಾಡೋಣ. ಅಯ್ಯೋ ಸರ್ ಪರವಾಗಿಲ್ಲ ಸರ್, ಹುಡುಗಿಗೋಸ್ಕರ ತಾನೇ ಬಸ್ಸಿಂದ ಹೋಗಿದ್ದು, ಹುಡುಗಿನೇ ಸಿಕ್ಬಿಟ್ಲಲ್ಲ. ಎಣ್ಣೆ ಇಟ್ಟು ಮರ್ತೋಗ್ಬಿಟ್ಟೆ. ಇಬ್ರು ಹೊತ್ಕೊಳ್ಳಿ, ಬಸ್ ಸ್ಟ್ಯಾಂಡ್ ಬಿಡ್ತೀನಿ. ಅಯ್ಯೋ ಬೇಡ ಸರ್, ನಿಮ್ಗೆ ಈಗ ಕೊಟ್ಟರೆ ತೊಂದ್ರೆನೆ ಸಾಕು. ಬಸ್ ಸ್ಟ್ಯಾಂಡ್ ಮುಂಚೆ ಅಡ್ರೆಸ್ ಹೇಳ್ಬಿಡಿ. ವೆರಿ ಸಿಂಪಲ್. ಹಿಂಗೋದ್ರೆ ದೂರ ಆಗುತ್ತೆ. ಮುಂದೆ ಹೋಗಿ ಲೆಫ್ಟ್ ತಗೊಂಡು ರೈಟ್ ತಗೊಂಡು ಬ್ರಿಡ್ಜ್ ಹತ್ತಿ ಇಳಿದ್ರೆ ಬಸ್ ಸ್ಟ್ಯಾಂಡ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರಿ, ಸೇಫಾಗಿ ಮನೆ ಸೇರ್ಕೊಂಬಿಡಿ. ಅಪ್ಪ ತಿರ್ಗಾ ಹುಡುಗಿ ಮಿಸ್ ಮಾಡ್ಕೊಂಬಿಟ್ಯಾ, ನಂತರ ಸರಾಬಿ ಆಗ್ಬಿಡ್ತೀಯಾ. ಓಕೆ ಓಕೆ, ಬಾಯ್ ಬಾಯ್. See you, enjoy. Bye. फूलों का तारों का. ರೇ, ಡಾಬಾದಿಂದ ಬಸ್ ಹೋಗ್ತಿರ್ಬೇಕಾದ್ರೆ ನಾನು ಇನ್ನೂ ಹತ್ತಿಲ್ಲ ಅಂತ ಹೇಳಿ ಬಸ್ ನಿಲ್ಸಕ್ ಆಗ್ತಿರ್ಲಿಲ್ವಾ? ಅದೇನಾತು ಅಂದ್ರೆ ರೀ, ಮುಂದಿನ ಸೀಟ್ ನಾಗ ಇದ್ದವ್ರು ಇದನ್ ತಿನ್ನಕ್ ಕೊಟ್ರು ರೀ. ಬಸ್ ಹೊಂಟಿದ್ದು ಗೊತ್ತಾಗ್ಲಿಲ್ರಿ. ಬೇಕೇನ್ರಿ? ಬೇಡ, ನೀವೇ ಮುಕ್ರಿ. ಹಾಳಾಗೋಗ್ಲಿ, ಡೈರೆಕ್ಟ್ ಬಸ್ ಸಿಕ್ಕಿದ್ರ ನಿಮ್ ಊರ್ಗ್ ಹೋಗಿ ಸೇರ್ಕೊಳತ್ತಾನೆ. ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಹಂಗಲ್ರಿ, ನನ್ ಟಿಕೆಟ್ ನಿಮ್ ಹತ್ರ ಐತ್ರಿ, ನಿಮ್ ಬ್ಯಾಗ್ ನನ್ ಹತ್ರ ಐತ್ರಿ. ಏನ ಈ ಬ್ಯಾಗ್ಗೋಸ್ಕರ ಹೇಳಿದ್ರಾ? ಅಯ್ಯ, ಯಾವನಿಗೆ ಬೇಕಿತ್ತು ಈ ಬ್ಯಾಗು? ಬನ್ನಿ ಹೋಗೋಣ. ಅಲ್ರಿ, ಡಾಬಾದಾಗ ತಿಂಡಿ ತರ್ಲಿಕ್ಕೆ ಇಳ್ದಿದ್ರಲ್ಲ, ಖಾಲಿ ಕೈಯಾಗ ಬಂದಿರಿ. ಹತ್ ಬಿಡ್ರಿ. ರೀ, ಈಗ ಇದ್ದಕ್ಕಿದ್ದಂಗ ಯಾರಾರ ಬಂದು ನಮ್ಮಿಬ್ರು ಹೊಡೆದಾಕದ್ರ ಆಜು ಬಾಜು ಕೇಳೋರು ಒಬ್ರು ದಿಕ್ಕಿಲ್ಲ. ಹಂಗೇನಾರು ಆದ್ರ ನಮ್ ಮನಿಯವ್ರಗ ನಮ್ ಹೆಣ ಸತ ಸಿಗೋದಿಲ್ಲಲ್ರಿ. ಎಂಥ ಕಡೆ ಕರ್ಕೊಂಡ್ ಹೊಂಟಿರಿ ನನ್ನ? ಮಿಸ್ ರುಕ್ಮಿಣಿ ಅವರೇ,
ಇದು ನನ್ನ ಐಡಿಯಾ ಅಲ್ಲ, ನನ್ನ ಡ್ರಾಪ್ ಮಾಡೋದನ್ನ ಮಹಾನ್ ಬಾಬಾ ಕೊಟ್ಟ ಐಡಿಯಾ. ಈ ದಾರಿಲಿ ನಡ್ಕೊಂಡು ಹೋದ್ರೆ ಬಸ್ ಸ್ಟ್ಯಾಂಡ್ಗೆ ಶಾರ್ಟ್ ಕಟ್ ಇದೆಯಂತೆ, ದಯವಿಟ್ಟು ಬರ್ತೀರಾ? ಒಂದು ಬಸ್ ಓಡಾಡ್ಲಾರ್ದ ಈ ರಸ್ತೆನಾಗ ಬಸ್ ಸ್ಟ್ಯಾಂಡ್ ಹುಡ್ಕೊಂಡು ಹೊಂಟಿರಲ್ಲ, ನೀವಿನಂತ ದೀಡ್ ಪಂಡಿತರು ಇರ್ಬೇಕು. ರೇ ಬಾಯಿ ಮುಚ್ಕೊಂಡು ಬಂದ್ರೆ ಸರಿ, ನಾನು ಇಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ. ಯಾವ ನನ್ನ ಮಗನ್ ಬೇಕಿತ್ತು ರೀ, ಮಾಡ್ ನೋಡ್ರಿ. ಏನ್ ಮಾಡಿ ನೋಡೋದು? ಮಾಡ್ರಿ, ಅಯ್ಯೋ ಮಾಡ್ರಿ. ಏನ್ ಮಾತಾಡ್ತಿದ್ರಿ? ಏನ್ ಮಾಡಿ ನೋಡೋದು? ಮಾಡಾರಿ ಕ್ಲೌಡು. ಅಯ್ಯ ನೀವು ನಿಮ್ ಮಾತು ಅದು ಮಾಡಲ್ರಿ, ಮೋಡ. ಹಾ ಅದಕ್ಕ ನಮ್ ಊರಾಗ ಮಾಡ ಅಂತಾನ ಅನ್ನೋದು. ಮಳಿ ಗಿಳಿ ಬಂತು ಅಂದ್ರೆ ಏನ್ರಿ ಮಾಡೋದು? ಫಾಸ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಗ್ಯಾರಂಟಿ ಮಳೆ ಸಿಕ್ಕಾಕೋತೀವಿ. ಇದಕ್ಕಿಂತ ಫಾಸ್ಟ್ ಆಗಿ ನಡೆಯೋದ ನನ್ ಗಾಡಿಯಿಂದ ಆಗುದಿಲ್ಲ. ನಗುಡ್ರಿ. ಹಲೋ, ಎಲ್ ಪಾರ್ಟ್ನರ್? ಪಾರ್ಟ್ನರ್ ಹೆಂಗಿದೀಯೋ? ತುಂಬಾ ಆರಾಮಾಗಿದ್ದೀನಿ. ಆ ಹುಡುಗಿ ಸಿಕ್ಕಾಪಟ್ಟೆ ತಿಂಡಿ ಪೋತಿ ಕಣೋ, ಏನೋ ದಾರಿಲಿ ತಿಂಡಿ ಕೊಡ್ಸು, ಹಂಗೆ ಕರ್ಕೊಂಡು ಹೋಗ್ಬೇಡ. ಹಾ, ಅದನ್ನ ಮಾಡಕ್ ಹೋಗಿ ಬಸ್ ಮಿಸ್ ಮಾಡ್ಕೊಂಡು ನಡ್ಕೊಂಡು ಓಡಾಡ್ತಿದೀವಿ. ಬಸ್ ಮಿಸ್ ಆಯ್ತಾ? ಪಾಪ ಜಾಸ್ತಿ ನಡೆಸ್ಬೇಡಪ್ಪ, ಬೆಳಗಾವಳ ಹುಡುಗಿ ಆಮೇಲೆ ಕರ್ಗ ಬಿಡ್ತಾಳೆ. ಅದಿರ್ಲಿ ಬಿಡು ಪಾರ್ಟ್ನರ್, ಹೋಟ್ಲು ಕಡೆ ಸರಿಯಾಗಿ ಗಮನ ತಗೋ. ನೀನು ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಅಲ್ಲ, ನಾನು ಹೇಳಕ್ ಕೇಳು ದುಡ್ಡು. ಹಲೋ 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 ಪಾರ್ಟ್ನರ್, ಕೇಳಿಸ್ತಲ್ಲ ಪಾರ್ಟ್ನರ್? ನೀವು ಕರೆ ಬಡ್ದು ಸ್ವಿಚ್ ಪಡಿದ್ರೆ ಆಮೇಲೆ ಫೋನ್. ಹಲೋ ಹಲೋ, ಏನು? ನಂಗ್ ಬಹಳ ಟೆನ್ಷನ್ ಆಗಕ್ ಹತ್ತೈತಿ. ಯಾಕೆ? ಮಳಿ ಮತ್ತಷ್ಟು ಜೋರಾತು, ಇದೇ ನಿಂದ್ರಂಗ್ ಕಾಣುದಿಲ್ಲ. ಇನ್ನೊಂದ್ ಸ್ವಲ್ಪ ತಾದ್ರ ಕತ್ಲಾಗ್ಬಿಡ್ತೈತಿ. ಅದಕ್ಕೆ ಯಾಕ್ರಿ ಹೆದರ್ಕೋತೀರಾ? ನಾನಿಲ್ವಾ? ಅದಾ ಟೆನ್ಷನ್. ಮಳಿಯಾಗ್ ನೆಂದು ಒದ್ಯಾಗಿನಿ, ಹಂಡು ಬ್ಯಾರೆ ಹಿಡಿಯಕ್ ಹತ್ತೈತಿ. ನಿಮ್ ಜೋಡಿನ ಒಬ್ಬಾಕಿ ಅದೀನಂತ ಏನೇನಾರ ಕೆಟ್ ವಿಚಾರ ಮಾಡಕ್ ಹೋಗ್ಬ್ಯಾಡ್ರಿ. ನಾ ಯಾಕಿ ಮಾತ್ ಹೇಳಕ್ ಹತ್ತೀನಂದ್ರ, ನಾ ಸಾಕಷ್ಟ್ ಸಿನಿಮಾದಾಗ ಹಿಂಗ ಆಗೋದನ್ನ ನೋಡಿನ್ರಿ. ಹೀರೋ ಹೀರೋಯಿನ್ ಇಬ್ರು ಅಡವಿಯಾಗ ಹೊಂಟ್ರ ಸಾಕು, ಮಳೆ ಬರ್ತೈತಿ, ಕತ್ಲಾಗ್ತೈತಿ, ಇಬ್ರು ಮಳೆಯಾಗ ನೆನಿತಾರ, ಆಮೇಲೆ ಬೆಂಕಿ ಕಾಯಿಸ್ತಾರ. ಅಷ್ಟ ಆಗೋದ್ರಾಗ ಹೀರೋ ಹೀರೋಯಿನ್ ಮರಳ್ ಮಾಡಿ ಏನಾರು ಗದ್ಲ ಮಾಡೇ ಬಿಡ್ತಾನ್ರಿ. ನೀವು ಹಂಗೇನಾರ ಮಾಡ್ಗಿಡೀರಾ ಮತ್ತ? ಹಲೋ ಮಿಸ್ ರುಕ್ಮಿಣಿ ಅವ್ರೆ, ನಾವು ತುಂಬಾ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋರು, ಅಂತ ಕೆಲಸ ಎಲ್ಲ ನಾವು ಮಾಡಲ್ರಿ. ನೀವ್ ಹಂಗಿರ್ಲಿಕ್ಕಿಲ್ರಿ, ಆದ್ರೂ ಮನ್ಸು ಯಾವಾಗ ಹೆಂಗ್ ದಾರಿ ತಪ್ಪಿಸ್ತೈತಿ ಅಂತ ಹೇಳಕ್ ಆಗುದಿಲ್ಲ. ಹಂಗೇನಾರ ಅನ್ಸಿದ್ರ ದಯವಿಟ್ಟು ಕಂಟ್ರೋಲ್ ಮಾಡ್ಕೊಳ್ರಿ. ಮಾಡೋದಿಲ್ಲ ಅಂತಿದೀನಿ, ಕಂಟ್ರೋಲ್ ಇಂದ ಮಾಡ್ಕೊಳ್ಳೋದು. ಯಾವ್ದು ಗುರು ಇದು? ನಮ್ಮನ್ನೆಲ್ಲ ಏನ್ ಅನ್ಕೊಂಬಿಡಿ.